ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಕೈಗಾರಿಕರ್ತ ಸಾವಾಗಿರುವಂತಹ ಪ್ರಕರಣ ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳನ್ನ ಬಂಧನ ಮಾಡಲಾಗಿದೆ. ಇನ್ನು ಬಲಜಿತ್ ಸಿಂಗ್, ಗುರುಚರಣ್ ಸಿಂಗ್ ಅರೆಸ್ಟ್ ಆಗಿರುವಂತಹ ಇಬ್ಬರು ಗನ್ಮ್ಯಾನ್ಗಳು. ಇನ್ನು ಇಬ್ರು ಖಾಸಗಿ ಗನ್ಮ್ಯಾನ್ಗಳ ಬಂಧಿಸಿರುವಂತ ಪೊಲೀಸರು ಬಳ್ಳಾರಿ ಪೊಲೀಸರಿಂದ ಇಬ್ರು ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಬ್ರೋ ಸ್ಟೇಟ್ ಪೊಲೀಸರಿಂದ ಬಂಧನವನ್ನ ಮಾಡಲಾಗಿರುವಂತದ್ದು. ಇನ್ನು ಇಬ್ಬರನ್ನು ಕೂಡ ತೀವ್ರವಾಗಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿ ಅವರ ಪರ್ಸನಲ್ ಗನ್ಮ್ಯಾನ್ಗಳಾಗಿರ್ತಾರೆ ಇವರು. ಇನ್ನು ನಾವು ಒಂದು ವಿಡಿಯೋ ವೈರಲ್ ಆಗಿದ್ದಂತಹ ಒಂದು ವಿಡಿಯೋನಲ್ಲಿ ನಾವು ನೋಡ್ತೀವಿ, ದೃಶ್ಯದಲ್ಲಿ ಇರುವಂತ ಗನ್ಮ್ಯಾನ್ 1 ಅಂತ ಏನ್ ನಾವು ನೋಡ್ತಾ ಇದೀವಿ, ಆ ವ್ಯಕ್ತಿ ಶೂಟ್ ಮಾಡುತ್ತಿರುವಂತ ದೃಶ್ಯ ಹಾಗೆ ಎಲ್ಲರ ಕಣ್ಣಲ್ಲೂ ಉಳ್ಕೊಂಡಿದೆ. ಆತ ಶೂಟ್ ಮಾಡ್ತಿರುವಂತ ವಿಡಿಯೋ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಇನ್ನೂ ಕೂಡ ಈಗ ಅವನ ಒಟ್ಟಿಗೆ ಮತ್ತೊಬ್ಬನನ್ನ ಇಟ್ಕೊಂಡು ಈಗ ಅವರನ್ನ ಅರೆಸ್ಟ್ ಮಾಡಿ ತೀವ್ರವಾಗಿ ತನಿಖೆಯನ್ನ ಕೈಗೊಂಡಿರುವಂತದ್ದು ಅವರಿಬ್ಬರನ್ನೂ ಕೂಡ. ಎಲ್ಲೋ ಒಂದ್ ಕಡೆ ಇವರಿಬ್ರು ಸಾಕ್ಷಿಯಾಗಿ ಅಂದ್ರೆ ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ದಾರೆ ಗನ್ ಶೂಟ್ ಮಾಡ್ತಾ ಇರುವಂತದ್ದು. ಈಗ ಕಾರ್ಯಕರ್ತರು ಏನು ಸಾವಾಯ್ತಲ್ವಾ, ಒಬ್ಬ ರಾಜಶೇಖರ್ ಅನ್ನುವಂತಹ ಕಾರ್ಯಕರ್ತರದು, ಆ ಒಂದು ವ್ಯಕ್ತಿಯ ದೇಹಕ್ಕೆ ಬಿದ್ದಂತಹ ಗುಂಡು ಯಾರ್ದು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಒಂದ್ ಕಡೆ ಪೊಲೀಸರದು ಅಂತ ಎಲ್ಲೋ ಒಂದ್ ಕಡೆ ಅನುಮಾನ ಇರುತ್ತೆ. ಪೊಲೀಸರನ್ನ ತೀವ್ರವಾಗಿ ತನಿಖೆ ಅಂದ್ರೆ ಪೊಲೀಸ್ ತಂಡದವರೇ ಆ ಕುರಿತಾಗಿ ಮಾಹಿತಿಗಳನ್ನ ಒಳಗೆ ಪಟ್ಟಾಗ ಏನಾಗುತ್ತೆ, ಅದು ಪೊಲೀಸರಿಂದ ಬಂದಂತಹ ಗುಂಡಲ್ಲ, ಆ ವ್ಯಕ್ತಿಯ ದೇಹಕ್ಕೆ ಬಿದ್ದಿರುವಂತದ್ದು ಅಂತ ಪೊಲೀಸರು ಹೇಳ್ತಾರೆ. ಆಗ ಮತ್ತೊಂದು ಕಡೆ ಇವರಿಬ್ಬರ ವಿಡಿಯೋಗಳು ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಇನ್ನು ನಮ್ ಕಣ್ಣು ಮುಂದೆನೆ ಕಾಣ್ತಾ ಇದೆ ಅವರಿಬ್ರು ಶೂಟ್ ಮಾಡ್ತಾ ಇರುವಂತ ದೃಶ್ಯಗಳು. ಈಗ ನಿಜವಾಗ್ಲೂ ಅಲ್ಲಿ 8 ರಿಂದ 10 ಬಾರಿ ಗನ್ ಸದ್ದು ಮಾಡಿರುವಂತದ್ದು. ಹಾಗಿದ್ರೆ ಯಾವ ಗುಂಡು ರಾಜಶೇಖರ್ ಅನ್ನುವಂತ ಕಾಂಗ್ರೆಸ್ ಕಾರ್ಯಕರ್ತನ ದೇಹಕ್ಕೆ ಬಿದ್ದು ಆತ ಸಾವನ್ನಪ್ಪಿದ್ದ ಅನ್ನುವಂಥದ್ದು ಅನುಮಾನದಲ್ಲೇ ಇದೆ. ಈಗ ಇವರ ತೀವ್ರ ಪರಿಶೀಲನೆ ನಂತರನೇ ಗೊತ್ತಾಗುವಂಥದ್ದು. ಇನ್ನು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಇವಾಗಲೇ ಸತೀಶ್ ರೆಡ್ಡಿ ಅವರ ಇಬ್ಬರು ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಏನಾದ್ರೂ ಅವರು ಮಾಹಿತಿಗಳನ್ನ ಅವ್ರು ಬಾಯ್ ಬಿಡ್ತಿದಾರಾ ಅಂತ? ಗಾಯತ್ರಿ, ಈಗಾಗಲೇ ಏನೊಂದು ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮುಂದೆ ಒಂದು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಆದಂತ ಬಲ್ಜಿತ್ ಮತ್ತು ಗುರುಚರಣ್ ಸಿಂಗ್ ಅವರನ್ನ ಈಗಾಗಲೇ ಬಳ್ಳಾರಿಯ ಪೊಲೀಸರು ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು ಅವ್ರನ್ನ ಈಗಾಗಲೇ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾ ಇರ್ತಕ್ಕಂಥದ್ದು. ಅವರನ್ನ ಏನು ಕಳೆದ 2 ದಿನದ ಹಿಂದೆನೆ ಅವರನ್ನ ವಶಕ್ಕೆ ಪಡೆದಿದ್ರು. ಅವರಿಗೆ ಕೂಲಂಕುಷವಾದಂತ ಒಂದು ಇಡೀ ರಾತ್ರಿ ಎಲ್ಲ ಅವರಿಗೆ ಒಂದು ಗ್ರಿಲ್ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನೆಲ್ಲ ಕಲೆ ಹಾಕಿದ್ದಾರೆ. ಮತ್ತೆ ಯಾವ ಕಾರಣಕ್ಕಾಗಿ ಗುಂಡುಗಳನ್ನ ಆರಿಸಿದ್ರಿ, ಮತ್ತೆ ಅವ್ರ ಹತ್ರ ಯಾವ ಲೈಸೆನ್ಸ್ ಇದೆ, ಆ ಗನ್ನನ್ನ ಯಾವ ಉದ್ದೇಶಕ್ಕಾಗಿ ಬಳಸ್ಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಲೈಸೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಮಾಹಿತಿಗಳನ್ನ ಈಗ ಪೊಲೀಸ್ ಇಲಾಖೆ ಪಡೆದಿರ್ತಕ್ಕಂಥದ್ದು. ಸಂಜೆ ವೇಳೆಗೆ ಅಧಿಕೃತವಾಗಿ ಒಂದು ಪೊಲೀಸ್ ಪ್ರಕಟಣೆಯನ್ನು ಕೂಡ ನಾವು ಹೊರಡಿಸ್ತೀವಿ ಅಂತಾನು ಈಗಾಗಲೇ ಇಲ್ಲಿನ ಬಳ್ಳಾರಿಯ ಉಸ್ತುವಾರಿ SP ಆಗಿರ್ತಕ್ಕಂಥ ಏನು ಚಿತ್ರದುರ್ಗದ ASP ರಂಜಿತ್ ಭಂಡಾರ್ ಅವರು ಈಗಾಗಲೇ ಅನ್ಅಫಿಷಿಯಲ್ ಆಗಿ ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕೂಡ ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಏನು ಅಡಿಷನಲ್ SP ರವಿಕುಮಾರ್ ಅವರು ಈಗಾಗಲೇ ಅವರಿಗೆ ದೂರವಾಣಿ ಸಂಪರ್ಕ ಮಾಡಿ ಏನು ಈಗ ಬಂಧಿಸಲಾಗಿರ್ತಕ್ಕಂಥ ಗುರುಚರಣ್ ಮತ್ತು ಅವರ ಬಲಜಿತ್ ಸಿಂಗ್ ಅವರ ಒಂದು ಇದರಿಂದ ತುಪಾಕಿಯಿಂದ ಸಿಡಿದಂತ ಗುಂಡು ಇದು ಅನ್ನೋದನ್ನ ಅವರು ಕನ್ಫರ್ಮ್ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ಆ ಗನ್ಮೆನ್ ಅನ್ನ ಹೊಂದಿರತಕ್ಕಂತ ಏನು ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಏನಿದ್ದಾರೆ ಅವರನ್ನ ಬಂಧಿಸಬೇಕು, ಅವರು ಇವರನ್ನ ಬಳಸ್ಕೊಂಡು ನಮ್ಮ ಮೇಲೆ ಹತ್ಯಾಯತ್ನ ಮಾಡಿದ್ದಾರೆ ಅನ್ನೋಂತ ಒಂದು ಗಂಭೀರ ಒಂದು ಆರೋಪವನ್ನು ಕೂಡ ಈಗ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತಕ್ಕಂಥದ್ದು. ಗೃಹ ಮಂತ್ರಿಗೆ ಮತ್ತೆ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೂ ಕೂಡ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ನಿಮ್ಮ ಶಾಸಕರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಬಂಧಿಸಬೇಕು ಅಂತ ಹೇಳಿ ಒಟ್ಟಾರೆಯಾಗಿ ಈಗ ಇವರಿಬ್ಬರನ್ನು ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾ ಇದ್ದಾರೆ. ಅಗತ್ಯ ಬಿದ್ದರೆ ಮತ್ತೆ ಅವರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇವೆ ಗಾಯತ್ರಿ. ಓಕೆ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ನಾಗರಾಜ್.